ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ 9 ದಿನವೂ 9 ವಿಶೇಷತೆಗಳು ಒಳಗೊಂಡಿರುತ್ತೆ. ಸೊ 9 ದಿನ 9 ದೇವಿಯ ಅವತಾರವನ್ನ ಆರಾಧಿಸಲಾಗತ್ತೆ. ಇವತ್ತು 2ನೇ ದಿನ ಬ್ರಹ್ಮಚಾರಿಣಿಯನ್ನ ಆರಾಧಿಸಲಾಗತ್ತೆ. ಸೊ ಈ ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಂಡು ಬರೋದಾದ್ರೆ, ಬ್ರಹ್ಮಚಾರಿಣಿಯು ತಪಸ್ಸೆಯಾಗಿರ್ತಾಳ. ಆಕೆ ಜ್ಯೋತಿರ್ಮಯಿಯಾಗಿ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಶಿವನನ್ನ ಒಲಿಸ್ಕೊಂಡ್ಲು ಅನ್ನುವಂಥದ್ದು ನಮ್ಮ ಇತಿಹಾಸದಲ್ಲಿ ಕಂಡು ಬರುತ್ತೆ. ಅದರ ಜೊತೆಗೆ ಆಕೆ ಪಾರ್ವತಿಯ ಸ್ವರೂಪ ಅಂತಲೂ ನಾವು ಕೇಳ್ಪಟ್ಟಿದ್ದೀವಿ. ಈ ಬ್ರಹ್ಮಚಾರಿಣಿಯ ವಿಶೇಷತೆ ಅಂತಂದ್ರೆ ಆಕೆ ಜ್ಞಾನ ಮತ್ತು ವೈರಾಗ್ಯದ ಸಂಕೇತ. ಜ್ಞಾನ ಯಾವಾಗಲೂ ಜೀವನಕ್ಕೆ ಒಂದು ರೀತಿಯ ಹುರುಪನ್ನು ನೀಡುವುದರ ಜೊತೆಗೆ ಬದುಕಿನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ಜ್ಞಾನ ಅತಿ ಅವಶ್ಯಕ ಅಂತೇಳಿ ಹೇಳ್ತಾರೆ. ಸೊ ಜ್ಞಾನ ಮತ್ತು ವೈರಾಗ್ಯ ಇವೆರಡು ಆ ದೇವಿಯ ಒಂದು ಸ್ವರೂಪ. ಹಾಗೂ ಆಕೆ ಜ್ಯೋತಿರ್ಮಯಿಯಾಗಿ ಎಲ್ಲರನ್ನು ಬೆಳಗಿಸಿ ಎಲ್ಲವನ್ನು ಅಂಧಕಾರದಿಂದ ಹೊರಗೆ ತರ್ಕೊಂಡ್ಬರ್ತಾ ಅನ್ನುವಂಥದ್ದು ಆ ಪ್ರತೀತಿ. ಈ ಬ್ರಹ್ಮಚಾರಿಣಿಯು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಹಾಗೂ ನಿಮ್ಮೆಲ್ಲ ಬಯಕೆಗಳನ್ನು, ನಿಮ್ಮೆಲ್ಲ ತಪಸ್ಸುಗಳಿಗೆ ಫಲವನ್ನು ಲಭಿಸಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಮತ್ತೊಮ್ಮೆ ತಮಗೆಲ್ಲ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ.